ಎಲ್ಲ ಕರ್ನಾಟಕ ಜನತೆಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಕಮಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ಇವತ್ತೈತಿ ಡೇ 3. ಇವಾಗ ವರ್ಕ್ ಮಾಡ್ಲಿಕ್ಕತ್ತೀನಿ. ಆಲ್ರೆಡಿ ವರ್ಕ್ ಸ್ಟಾರ್ಟ್ ಅದ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಟಾರ್ಗೆಟ್ ಇರ್ತದ ಅಟ್ಲೀಸ್ಟ್ 1 ಎಡಿಟರೇ ಆಗಬೇಕಂತ. ಬಿಕಾಸ್ ವಿಡಿಯೋ ಶೂಟಿಂಗ್ ಎಷ್ಟು ಇಂಪಾರ್ಟೆಂಟ್ ಇರ್ತದಲ್ಲ, ಅದೇ ರೀತಿ ವಿಡಿಯೋ ಎಡಿಟಿಂಗನ್ನು ಭಾಳ ಇಂಪಾರ್ಟೆಂಟ್ ಇರ್ತದ. ನಂದು ಎಲ್ಲ ಕ್ಲೈಂಟ್ಸ್ ಮೀಟಿಂಗ್ ಇದ್ರೂ ನಾನು ಅದನ್ನು ಮಾರ್ನಿಂಗನೇ ಇಟ್ಕೊತೀನಿ. ಸೊ ದಟ್ ಇವನ್ ನಾನು ಫ್ರೆಶ್ ಇರ್ತೀನಿ ಆ್ಯಂಡ್ ಥಿಂಗ್ಸನ್ನು ಸ್ಮೂತಿಯಾಗಿ ಹೋಗ್ತಾವ. ಆಲ್ರೆಡಿ ಟೈಮ್ 11:10 ಆಗ್ಯದ. ನಾನು 11 ಗಂಟೆಗೆ ಅಲ್ಲಿ ಇರಬೇಕಿತ್ತು. ಐ ಸೂಪರ್ ಲೇಟ್. ಸೊ ದಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ನೇಲ್ ಪಾಲಿಶನ್ನ ಇವಾಗ ತಗೊಳಕತ್ತೀನಿ. ಯಾಕಂದ್ರೆ ಭಾಳ ಹೊಲಸು ಅನ್ಸೋದು. ದಿಸ್ ಇಸ್ ದ ಲೈಫ್ ಆಫ್ ಇನ್ಫ್ಲುಯೆನ್ಸರ್ಸ್. ನೋಡ್ರಿ, ಭಾಳ ಇದನ್ನ ಇರ್ತದ. ಅದು ಚಲೋ ಕಾಣಿಸ್ಬೇಕಾ, ಇದು ಚಲೋ ಕಾಣಿಸ್ಬೇಕಾ, ಚಲೋ ಕಾಣಿಸ್ತಿಲ್ಲ ಅಂದ್ರೆ ಅವ್ರೇನಂತಾರ ಇವ್ರೇನಂತಾರ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾವು ಡಿಸಿಪ್ಲಿನ್ ಆಗಿರ್ಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ಇನ್ ಲಾಗರ್ಸ್ ಫೀಲ್ಡ್, ಎಲ್ಲ ಫೀಲ್ಡ್ನಲ್ಲಿ ಆದ್ರೂ ಬಿ, ಈವನ್ IT ಫೀಲ್ಡ್ ಆಗಿರ್ಬೋದು, ಅವರು ಮೆಡಿಕಲ್ ಆಗಿರ್ಬೋದು, ಯಾವುದು ಇಂಜಿನಿಯರಿಂಗ್, ಯಾವುದು ಫೀಲ್ಡ್ ಆಗಿರಲಿ, ಅದು ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಓಕೆ, ರೈಟ್ ನಾವು ನಾನು ಲ್ಯಾಕ್ಮಿದು ಕಲರ್ ಯೂಸ್ ಮಾಡ್ಲಿಕ್ಕತ್ತೀನಿ. ಲ್ಯಾಕ್ಮಿ ಟ್ರೂ ವಿಯರ್ ಕಲರ್ ಕ್ರಶ್. ನನ್ನ ಕಡೆ ಇದು ಒಂದೇ ಇರೋದು. ಇದು ಪ್ರೈಸ್ 175 ರೂಪೀಸ್. ಫಸ್ಟ್ ಶೂಟು ಆ್ಯಕ್ಚುಲಿ ಒಂದು ಸಾರಿ ಶಾಪ್ ಇತ್ತು. ಅದಕ್ಕೋಸ್ಕರ ನಾವು ಸಾರಿ ಶಾಪಿಗೆ ಬಂದಿದ್ವಿ. ನಾವು ವಿ ಆರ್ ಡನ್ ವಿತ್ 1 ಶೂಟ್. ಸೊ ಇನ್ನೊಂದು ಶೂಟ್ ಐತಿ, ಅದು 2:30-3 ಗಂಟೆಗೆ ಅದ. ಫಸ್ಟ್ ರುಬಿಗೆ ಹೋಗೋದೀಗ. ಶೂಟ್ ಮುಗಿಸ್ಕೊಂಡು ಮನೆಗೆ ಬಂದರೆ ಇದು ಏನೋ ಒಂಥರ ಸುಖ, ಶಾಂತಿ, ಮನಸ್ಸಿಗೆ ಹಿಂಗೆ ನೆಮ್ಮದಿ ಸಿಕ್ಬಿಡ್ತೈತಿ. ಆ್ಯಂಡ್ ದೆನ್ ನಂದು ಪಾರ್ಸಲ್ ನಾನು ಹಾಕಿದ್ದೆ. ಸೊ 2 ಪಾರ್ಸಲ್ ಬಂದಿದ್ದವು ಸ್ನ್ಯಾಪ್ಡೀಲ್ದಿಂದ. ಸೊ ಭಾಳಷ್ಟು ಜನ ನಂಗೆ ಕೇಳ್ತಿರ್ತಾರೆ, ನೀವು ಎಲ್ಲಿ ಡ್ರೆಸ್ ಶಾಪ್ ಮಾಡ್ತೀರಿ, ನಿಮ್ಮ ಸೈಜದ್ದು ಡ್ರೆಸ್ ಸಿಗೋದು ಭಾಳ ಕಠಿಣ, ಹೆಂಗೆ ತೊಗೊತೀರಿ ಅಂತ ಹೇಳಿ. ಸೊ ದ್ಯಾಟ್ ಜಸ್ಟ್ ಸ್ನ್ಯಾಪ್ಡೀಲ್ಸ್. ಇವಾಗ ಭಾಳ ಕಡಿಮೆ ಪ್ರೈಸ್ ನಂಗೆ ಸಿಕ್ಕಿದವು. ಆಲ್ಮೋಸ್ಟ್ 1000 ರೂಪೀಸ್ದಾಗ 3 ಡ್ರೆಸ್ಸನ್ನು ನಾನು ಆರ್ಡರ್ ಮಾಡಿದೆ. ಐ ಡೋಂಟ್ ಲೈಕ್ ಟು ಸ್ಪೆಂಡ್ ಟೂ ಮಚ್ ಮನಿ ಆನ್ ಕ್ಲಾತ್ಸ್. ಡ್ರೆಸ್ಸಸ್ ಬಗ್ಗೆ ನಿಮ್ಗೆ ಇನ್ನೊಂದು ಶಾರ್ಟಾಗಿ ವಿಡಿಯೋ ಬೇಕಂತ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನು ಎಲ್ಲ ನೆಕ್ಸ್ಟ್ ಕೊಲಾಬ್ರೇಷನ್ ಯಾವ್ಯಾವ ಡ್ರೆಸ್ ಹಾಕೊಂಡು ಹೋಗಬೇಕು ಅಂತ ನಾನು ಅರೇಂಜ್ ಮಾಡಿ ಇಲ್ಲೇ ಹಾಕ್ತೀನಿ. ಇವೆಲ್ಲ ಡ್ರೆಸ್ಸಸ್ ಒಂದು ಸ್ವಲ್ಪ ನಂಗೆ ದೊಡ್ಡ ಆಗಿದ್ದವು. ಬಟ್ ನೋ ವರೀಸ್, ನಾನು ಇದನ್ನು ಆಲ್ಟ್ರೇಷನ್ ಮಾಡಿಸ್ಕೊಳಕಬೇಕು ಎನಿ ಕಂಡೀಷನ್. ಬೇಗ ರೂಮಲ್ಲಿ ಕೆಲಸ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಗೇನ್ ಕೊಲಾಬ್ ಮಾಡೋಕ್ಕೆ ಬಂದೆ. ಇವಾಗ ನಾವು ಇಲ್ಲೇ ಅರ್ಬನ್ ಫ್ಯಾಕ್ಟ್ರಿದಾಗ ಅದೇವಿ ಶೂಟ್ ಮಾಡಿ ಬಂದಿದ್ದು. ಸೆಕೆಂಡ್ ಸ್ಪಾಟ್ ಆಫ್ ದ ಡೇ. ಸೊ ದಟ್ ಇದನ್ನು ಶೂಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಡೈರೆಕ್ಟ್ ಜಿಮ್ಮಿಗೆ. ಡನ್ ವಿತ್ ಜಿಮ್ ಗಾಯ್ಸ್. ಇವಾಗ ನೋಡ್ರಲ್ಲೇ. ಆ್ಯಂಡ್ ದೆನ್ ನಮ್ಮ ಹುಡುಗರಲ್ಲೇ ಗಾಡಿ ತೆಗಿಲಾಕತ್ತಾರ. ಮತ್ತು ಥಿಂಗ್ ಇಸ್ ಲೈಕ್ ನಮ್ದು ಎಲ್ಲರಿಗೂ ಹೊರಗಡೆ ಸ್ಲಿಪ್ಪರ್ಸ್ ನೋಡಿದ್ರಿ ಅಂತಂದ್ರೆ ಶಾಕ್ ಆಗ್ತೀರಿ. ಹೀಲ್ಸ್, ಲಿಟ್ರಲಿ ಹೀಲ್ಸ್ ಹಾಕೊಂಡು ನಾನು ಜಿಮ್ಮಿಗೆ ಬಂದಿದ್ದೀನಿ. ಬಿಕಾಸ್ ಡೈರೆಕ್ಟ್ ಶೂಟಿಂದ ನಾವು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ದೆನ್ ಇದನ್ನು ಮುಗಿಸ್ಕೊಂಡು ಈಗ ದೆನ್ ಮನೆಗೆ ಹೋಗ್ತೀನಿ. ಆ್ಯಂಡ್ ಥ್ಯಾಂಕ್ ಗಾಡ್ ನೈಟ್ ಶೂಟ್ ಕ್ಯಾನ್ಸಲ್ ಆಯಿತು. 90 ಡೇಸ್ದು ಜಿಮ್ ಚಾಲೆಂಜನ್ನು ನಾನು ತೊಗೊಂಡಿದ್ದೇನೆ. ನೀವೇನಾದ್ರು ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿರಿ. ಸೊ ದಟ್ ಯು ಕ್ಯಾನ್ ಗೆಟ್ ದ ಅಪ್ಡೇಟ್. ಜಿಮ್ ಮುಗಿಸ್ಕೊಂಡು ಹಸುವಾಗಿತ್ತು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ರೆಸ್ಟೋರೆಂಟಿಗೆ ಬಂದ್ವಿ ನಾವು. ನಂದು ಫ್ರೆಂಡ್ಸ್ ಇಷ್ಟು ಶಾಯ್ ಅದಾರಲ್ಲ, ದೇ ಡೋಂಟ್ ವಾಂಟ್ ಟು ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮೆರಾ. ಜಸ್ಟ್ ನಾವು ಐ ಆಮ್ ಬ್ಯಾಕ್ ಟು ರೂಮ್. ಸೊ ದಟ್ ಇವಾಗ ಭಾಳಷ್ಟು ಕೆಲಸ ಐತಿ, ಎಡಿಟಿಂಗ್ಸ್ ಭಾಳ ಅದಾವ. ಆ್ಯಂಡ್ ಆಲ್ಮೋಸ್ಟ್ 6 to 7 ಎಡಿಟರ್ ನಾನು ಮಾಡಬೇಕು. ಆ್ಯಂಡ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಹಿಡ್ಕಲ್ ಡ್ಯಾಮ್. ಆ್ಯಂಡ್ ದೆನ್ ಫ್ರಮ್ ದೇರ್ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಸೊ ಭಾಳ ಮೆಸ್ಸಿ ಆಗೋದ. ಅದರ ಸಲುವಾಗಿ ಏನೇನು ಕೆಲಸ ಅದಲ್ಲ ಅದನ್ನೆಲ್ಲ ಇವತ್ತು ನೈಟ್ ಕುಂತ್ಕೊಂಡು ಫಿನಿಶ್ ಮಾಡಿಬಿಡೋಣ. ಬ್ಯಾಂಗ್ಳೂರಿಗೆ ಹೋಗೋದಿರೋದ್ರಿಂದ ನಾನು ಒಂದು ಸ್ವಲ್ಪ ಕ್ಯಾಮ್ರಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಳಕತ್ತಿದ್ದೆ. ಬಟ್ ಮೋಸ್ಟ್ ಆಫ್ ಮೈ ವಿಡಿಯೋಸ್ ಎಲ್ಲ ನಾನು ಮೊಬೈಲಲ್ಲೇ ಮಾಡ್ತೀನಿ. ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡಲ್ಲ, ಬರೀ ಯೂಟ್ಯೂಬ್ಗಷ್ಟೇ ಯೂಸ್ ಮಾಡ್ತೀನಿ. ಲೇಟರ್ ನಾನು ಎಡಿಟಿಂಗ್ ಮಾಡಬೇಕಂತ ಕುಂತ್ಕೊಂಡ್ಬಿಟ್ನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇ ಬಿಕಮಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಮೈ ಸೆಲ್ಫ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ BBC.